Scope of sociology. There is no one opinion about the scope of sociology. Collaborate describes science sociology is an elastic science. It is difficult to determine just where its boundaries begin and ends. It is impossible to divide as it studies human interactions, interrelationship, their conditions. ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಯಾವುದೇ ಒಂದೇ ರೀತಿಯ ಅಭಿಪ್ರಾಯವಿರುವುದಿಲ್ಲ. ಅದೇ ರೀತಿ ಸಮಾಜಶಾಸ್ತ್ರ ಒಂದು ಸ್ಥಿತಿಸ್ಥಾಪಕ ವಿಜ್ಞಾನವಾಗಿರುವುದರಿಂದ ಅದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಎಂದು ಅದರ ಒಂದು ವ್ಯಾಪ್ತಿಯಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರಾರಂಭವಾಗಿರ್ಬೋದು ಅಥವಾ ಕೊನೆಗೊಳ್ಳುವುದು ಅದೆಲ್ಲ ಇಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ನಿರ್ಧಾರವಾಗುತ್ತೆ. ಮಾನವನ ಜೊತೆಗೆ ಸಂವಹನಗಳನ್ನು ಅಧ್ಯಯನ ಮಾಡುವಾಗ ವಿಭಜಿಸುವುದು ಅಸಾಧ್ಯ. ಹಾಗೆ ಪರಸ್ಪರ ಸಂಬಂಧಗಳು, ಅವುಗಳ ಪರಿಸ್ಥಿತಿ ಮತ್ತು ಪರಿಣಾಮಗಳು ಇರುತ್ತವೆ. ದೇರ್ ಆರ್ 2 types of sociologists as given in schools. First one is specialist or formalistic school. Second one is synthetic school. ಸಮಾಜಶಾಸ್ತ್ರಜ್ಞರ ಪ್ರಕಾರ 2 ಪ್ರಮುಖ ಚಿಂತನೆಯ ಶಾಲೆಗಳಿವೆ. ಒಂದನೇದಾಗಿ ಔಪಚಾರಿಕ, ಎರಡನೇದು ಕೃತಕ ಶಾಲೆಗಳನ್ನು ಇಲ್ಲಿ ನಾವು ನೋಡಬಹುದು. ಫಸ್ಟ್ ಒನ್ ಈಸ್ ಸ್ಪೆಷಲಿಸ್ಟ್ ಆರ್ ಫಾರ್ಮಲಿಸ್ಟಿಕ್ ಸ್ಕೂಲ್. ಇದರಲ್ಲಿ ನಾವು 6 ವಿಧದಲ್ಲಿ 6 ಟೈಪ್ ಆಫ್ ವೀವನ್ನು ನಾವು ನೋಡಬಹುದು. ಓಕೆ, ಫಸ್ಟ್ ಒನ್ ಈಸ್ ಸಿಮ್ಮರ್ಸ್ ವೀವ್, ಸೆಕೆಂಡ್ ಒನ್ ಈಸ್ ಸ್ಮಾಲ್ಸ್ ವೀವ್, ಥರ್ಡ್ ಒನ್ ಈಸ್ Verkandes weave, then fourth one is Max Weber's, next one lessless weave, then tonsless weave. First one is Simmer's weave. It classifies, analyzes and delimits the forms of social relationship. ಅಂದರೆ ಅವರೊಬ್ಬರು ಸಮಾಜಶಾಸ್ತ್ರಜ್ಞರಾಗಿದ್ದು ಅವರ ಒಂದು ದೃಷ್ಟಿಕೋನದ ಪ್ರಕಾರ ಸಮಾಜಶಾಸ್ತ್ರವು ಒಂದು ನಿರ್ದಿಷ್ಟ ಹಾಗೆ ಸಾಮಾಜಿಕ ವಿಜ್ಞಾನವಾಗಿದ್ದು ಅದು ಸಾಮಾಜಿಕ ಸಂಬಂಧಗಳು ಹಾಗೆ ರೂಪುಗೊಳ್ಳಲು ಅದೇನು ಮಾಡುತ್ತೆ, ವಿವರಣೆ ಆಗಿರ್ಬೋದು, ವರ್ಗೀಕರಣ ಆಗ್ಬೋದು ಅಥವಾ ವಿಶ್ಲೇಷಣೆ ಆಗ್ಬೋದು, ಅದೆಲ್ಲ ಈ ಸಿಮ್ಮರ್ಸ್ ವ್ಯೂವಲ್ಲಿ ನಾವು ನೋಡಬಹುದು. ಒನ್ ಈಸ್ ಸ್ಮಾಲ್ಸ್ ವ್ಯೂ. ಸೋಷಿಯಾಲಜಿ ಈಸ್ ದ ಸ್ಟಡಿ ಆಫ್ ಜನರಲ್ ಫ್ರಮ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್, ಬಿಹೇವಿಯರ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಸಮಾಜಶಾಸ್ತ್ರದಲ್ಲಿ ಸಣ್ಣ ನೋಟ ಅಂದರೆ ಒಂದು ದೃಷ್ಟಿಕೋನದಲ್ಲಿ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳು, ನಡವಳಿಕೆ ಮತ್ತು ಚಟುವಟಿಕೆಗಳ ಒಂದು ಸಾಮಾನ್ಯ ರೂಪದ ಅಧ್ಯಯನವಾಗಿದೆ.